ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗೌರಿ ಗಣೇಶ ಹಬ್ಬ ಆದ್ದರಿಂದ ನಮ್ಮ ಮನೆಗಳಲ್ಲಿ ಯಾವ ಥರ ಹಬ್ಬ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಬನ್ನಿ. ಮತ್ತು ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತೀನಿ. ನೀವು ಅಷ್ಟೇ, ನಮಗೂ ಅಷ್ಟೇ ಒಳ್ಳೆಯದಾಗಲಿ ಅಂತ ನೀವು ಆಶಿಸಿ. ಬನ್ನಿ ಫ್ರೆಂಡ್ಸ್, ನಾವು ಹೇಗೆಲ್ಲ ಹಬ್ಬ ಮಾಡ್ತೀವಿ, ಹಬ್ಬನ ಹೇಗೆ ಆಚರಿಸ್ತೀವಿ, ಮತ್ತು ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದರು, ಮತ್ತು ಏನೇನು ಅಡುಗೆ ಮಾಡಿದ್ದೀವಿ ಅನ್ನೋದನ್ನ ನೀರೆಲ್ಲ ಸೋಸ್ಕೊಂಡಿದ್ದಾರೆ. ಬೇಳೆ ಈಗ ಅನ್ನಕ್ಕೆ ಇಟ್ಟಿದ್ದಾರೆ. ರಸಮ್ಗೆ ತೊಗರಿ ಬೇಳೆ ಹಾಕೋತಾ ಇದ್ದಾರೆ. ಹೆಸರು ಬೇಳೆ ಆ್ಯಡ್ ಮಾಡ್ತಾ ಇದ್ದಾರೆ. ಇದನ್ನೀಗ ತೊಳ್ಕೊಬೇಕು. ಇದನ್ನು ತೊಳ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದಾರೆ, ಅದು ಮುಳುಗುವಷ್ಟು. ಈಗ ಇದನ್ನ ಕ್ಲೋಸ್ ಮಾಡಿಕೊಂಡು ಇದೀಗ ಒಂದು 3 ವಿಜಿಲ್ ಬರೋಗಂಟ ಬಂದಮೇಲೆ ಆಫ್ ಮಾಡಬೇಕು. ವಿಜಿಲ್ ಆಯಿತು, ಈಗ ಆಫ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ನಮ್ಮ ಅಕ್ಕ ತೆಂಗಿನಕಾಯಿ ತುರ್ಕೊತಾ ಇದ್ದಾಳೆ ಒಬ್ಬಟ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ತುರಿತಾ ಇದ್ದಾಳೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚಿರೋಟಿ ರವೆ ತೊಗೊಂಡಿರೋದು. ಚಿರೋಟಿ ರವೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಉಂಡೆಗೂ ಚೆನ್ನಾಗಿ ಕಟ್ಬೋದು. ಇವಾಗ ನೋಡಿ, ಒಂದು ಹೋಳು ಕೊಬ್ಬರಿ ತೊಗೊಂಡಿದ್ದೀನಿ. ಬಿಸಿ ಬಿಸಿ ಇದ್ದಾಗಲೇ ಹಾಕಬೇಕು, ಇಲ್ಲಾಂದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಒಂದು ಹೋಳು ಕೂಡ ನಾನು ತುರ್ಕೊಂಡಿರೋದೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನು ಅಳತೆಯಲ್ಲಿ ನೋಡಿ ಹಾಕ್ತಾಯಿಲ್ಲ, ನಾನು ಕೈ ಅಳತೆಯಲ್ಲೇ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬಿಸಿ ಇರುತ್ತೆ, ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀವು ಸೌಟಲ್ಲಿ ಏನಾದರೂ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದರ ಉಂಡೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪ್ಲೇಟ್ ಹಾಕ್ಕೊಂತ ಇದ್ದೀನಿ. ನಿಮಗೆ ಏನಾದರೂ ಚಿಕ್ಕ ಉಂಡೆ ಬೇಕು ಅಂದರೆ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಎಳ್ಳುಂಡೆ ಮಾಡೋದಕ್ಕೆ ಈಗ ಎಳ್ಳು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಕಪ್ಪೆಳ್ಳನ್ನ ಹುರ್ಕೊಂಡು ಅದನ್ನು ಒಂದು ಸ್ವಲ್ಪ ಆರಿಸ್ಕೊಂಡಾದ್ಮೇಲೆ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು, ಇಲ್ಲಾಂದರೆ ನುಣ್ಣಗಾಗೋದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ತರಿಯಾಗಿರಬೇಕು. ಇದನ್ನು ಈಗ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ಥರ ಗ್ರೈಂಡ್ ಆಗಿದೆ. ಇದಕ್ಕೆ ಕೊಬ್ಬರಿ ತುರಿನ 1 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಂಡೆ ಕಟ್ಟೋಕ್ಕಾಗಿಲ್ಲ ಅಂದರೆ ನಾವು ಒಂದು ಸ್ವಲ್ಪ ಹಾಲು ಸೇರಿಸ್ಕೋಬೇಕು. ಹಾಲು ಹಾಕಿ ಉಂಡೆ ಕಟ್ಕೊತಾ ಇದ್ದೀನಿ. ಈಗ ಉಂಡೆ ಕಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲದ ಪಾಕ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಹೂರಣ ಮಾಡ್ಕೊಳ್ಳೋದಕ್ಕೆ ಬೆಲ್ಲದ ಪಾಕ. ಫಸ್ಟು ಬೆಲ್ಲ ಪಾಕ ಮಾಡ್ಕೊಂಡಾದ್ಮೇಲೆ ಅದನ್ನೊಂದು ಸ್ವಲ್ಪ ಸೋಸ್ಕೊಂಡು, ಅದರಲ್ಲಿ ಕಲ್ಲಿರುತ್ತೆ, ಅದನ್ನೆಲ್ಲ ಸೋಸ್ಕೊಂಡು ಆಮೇಲೆ ಬೇಯಿಸಿರೋ ತೊಗರಿ ಬೇಳೆನ ಸೇರಿಸ್ಕೊಂಡೆ. ಆಮೇಲೆ 1-2 ಕಪ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕೋಷ್ಟು ಚೆನ್ನಾಗಿರುತ್ತೆ ಹೂರಣಕ್ಕೆ, ಹಂಗಾಗಿ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹೂರಣನ ಸೈಡಲ್ಲಿ ಇಟ್ಟಿದ್ದೀನಿ, ಅದು ಆರಕ್ಕೆ ಬಿಟ್ಟಿದ್ದೀನಿ. ಈಗ ನಮ್ಮ ಮನೆಯವರೇ ಅದನ್ನು ರುಬ್ಕೊತಾ ಇದ್ದಾರೆ. ಯಾಕಂದರೆ ನನಗೆ ಮಿಕ್ಸಿ ಅಲರ್ಜಿ. ಮಿಕ್ಸಿಲಿ ನಾನು ಏನು ರುಬ್ಬಕ್ಕೆ ಹೋಗಲ್ಲ ಜಾಸ್ತಿ. ಮಿಕ್ಸಿ ನಮ್ಮ ಮನೆಯವರೇ ರುಬ್ಬೋದು. ಏನೇ ರುಬ್ಬೇಕಂದ್ರೂ ನಮ್ಮ ಮನೆಯವರು ರುಬ್ಬೋದು. ನನಗೆ ಒಂದು ಸ್ವಲ್ಪ ಭಯ ಆಗುತ್ತೆ, ಹಾಗಾಗಿ ಅವರೇ ರುಬ್ಕೊಡ್ತಾ ಇದ್ದಾರೆ. ಕಣ್ಕ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಕ್ಕಳಿಗೆ ಯಶು ರೆಡಿ ಮಾಡ್ತಾ ಇದ್ದಾನೆ. ಅವನು ಮೇಕಪ್ ಕ್ಲಾಸ್ಗೆ ಹೋಗಿ ಅವನು ಕೂಡ ಬ್ಯೂಟಿಷಿಯನ್ ಕಲ್ತಿದ್ದಾನೆ. ಹಾಯ್ ಫ್ರೆಂಡ್ಸ್, ಇದು ನನ್ನ ಗೌರಿ ಹಬ್ಬದ ಲುಕ್. ನಾವು ಮುಕ್ತಿನಾಗಲ ಟೆಂಪಲ್ ಬಂದಿದ್ದೀವಿ ಫ್ರೆಂಡ್ಸ್. ಈಗ ಪೂಜೆ ಮಾಡಬೇಕು. ಅದು ನಮ್ಮ ಸಾಮಾನು ನಾವು ತಂದಿರೋದು. ಇದು ನಮ್ಮ ಅಕ್ಕನ ಲುಕ್.
ಇದು ನಮ್ಮ ಮಮ್ಮಿ. ಹೆಂಗೋದ್ಲು. ಇದು ನಮ್ಮ ಡ್ಯಾಡಿ ಲುಕ್. ಇಲ್ಲಿ ಇವ್ರು 3 ಜನ ಲುಕ್. ಹಾಯ್ ಪಣ್ಣು. ಇವರೇ ನನಗೆ ಮೇಕಪ್ ಮಾಡಿದ್ದು. ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನೂ ಅಷ್ಟೇ ಫಾಲೋ ಮಾಡಿ. ಇವಳ್ದು ಇವತ್ತು ಲುಕ್. ಇವರು ನಮ್ಮತ್ತೆ, ಇವರ ಸ್ವೀಟ್ ಅಮ್ಮ. ಹೆಸರು ಯಶ್ ಮೇಕ್ ಓವರ್. ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡ್ದಂಗೆ ಇವ್ರನ್ನ ಸಪೋರ್ಟ್ ಮಾಡಿ ಎಲ್ಲರೂ. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಟು ಆಲ್. ಇವರು ನಮಗೆ ಮೇಕಪ್ ಮಾಡಿದವರು ಯಶವಂತ್ ಮೇಕ್ ಓವರ್. ಇವರು ನಮ್ಮ ಅಕ್ಕ ಮೋನಿಕಾ. ಇವರು ಗಗನ ನಮ್ಮ 2ನೇ ಅಕ್ಕ, ಕೊಬ್ಬು ಜಾಸ್ತಿ. ಇವರು ನಮ್ಮ ಅತ್ತೆ ಹೇಮಾವತಿ. ಇವರು ನಮ್ಮ ಅಜ್ಜಿ ಪೆದ್ದಕ್ಕ, ನಮ್ಮ ಡ್ಯಾಡಿಯವರ ಅಮ್ಮ. ಇವರು ನಮ್ಮಪ್ಪ ಹರೀಶಪ್ಪ, ಹರೀಶ್ ಕುಮಾರ್. ಎಲ್ಲರಿಗೂ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಈಗ ನಾವೆಲ್ಲರೂ ಮುಕ್ತಿನಾಗೆಲ್ಲ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲೇ ರಸ್ತ ಇದೆ. ವರ್ಷ ಕೂಡ ಹೋದ ವರ್ಷ ಇಲ್ಲೇ ಮಾಡಿದ್ದಿದ್ದು. ಲಾಸ್ಟ್ ಅಲ್ಲಿ ಹಾಕೋದು. ಬೆಳ್ಳಿಯ ಜನರು ಬಿಟ್ಬಿಡ್ತಾನೆ ಆವತ್ತಿಂತ. ಹೌದು, ಚಿಕ್ಕದು 5 ಮಾಡು. ಈಗ ಒಂದಕ್ಕೆ 5 ನಮ್ಮನೆ ಹತ್ರ ಇತ್ತು ಉತ್ತ ಇದಿರೋದು. ನಿತ್ಯಂಗ ಒಂದೇ ಸತಿ ಇಟ್ಕೊಂಡು ಉದ್ರದ್ದು ಮಾಡಿ ಒಂದು ಸ್ವಲ್ಪ. ನಿನ್ನ ಕೈಗೆ ಪಪ್ಪನ ಕೈಗೆ ಎಲ್ಲ ಬೇಕಲ್ಲ. ನೆಕ್ಸ್ಟ್ ಏನಾದ್ರು 5 1 2 3 8 9. ಇನ್ನೊಂದು ಸ್ವಲ್ಪ ಉದ್ದ ಮಾಡಬೇಕು. ನೆಕ್ಸ್ಟ್ ಮಾಡೋದೆಲ್ಲ ಉದ್ದ ಮಾಡಿ. ಯಾವಾಗ ತಗೊಂಡಿದ್ದು ಅಲ್ಲಿ ನೀರೈತೆ ನೋಡಿ. ಮಾತಾಡಬಾರ್ದು ಅಲ್ವಾ ಇದು ಮಾಡಬೇಕಾದ್ರೆ. ಮಮ್ಮಿ ಮಾತಾಡಬಾರ್ದು ತಾನೆ. ತೊಡೆ ಹಾಕಿಲ್ಲ. ನಮ್ಮ 5 ಜನಕ್ಕೆ 5 ಇಟ್ಟೈತೆ ಅದಕ್ಕೆ. ತಂದಿರೋದಷ್ಟೇ.
ರೆಡಿ ಮಾಡಿ ಉದ್ದ ಬಂಡಾರ ಬಾಯ್. ಉತ್ತದ ಬಂದ್ರೆ ಇದು ಮಾಡ್ಕೊಳ್ಳೋಣ. ಟೈಮ್ ಮಳೆ ಬರಂಗೈತಿ. ಎಲ್ಲ ಮನೆಗೆ ಮಣ್ಣು ಅದು ಮಣ್ಣು ಇರೋ ಇಲ್ಲ ಎಲ್ಲ ಹಾಕವ್ರಾ? ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಇನ್ನೂ ಒಂದು 50 ಸಲ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಎಳಿಬೇಡ, ನೀಟಾಗಿಡು. ಕೊಡಿಲಿ ಹಾಕೊಂಡಿದ್ದು. ರಸ ತಿನ್ಲಿ ಬಾ ಅನ್ನ ಹಂಗೆ. ಕೈದು ಹಾಕ್ತಿರ ಒಳಗಡಿಕೆ ಮಾಮೂಲಿ ಕೈ. ಏನು ನಮ್ಮ ಮಮ್ಮಿ ಇದಾ ಬಾ ಇದು ಹಾಕಿ ಬಾ. ಫೆಸ್ಟಿವಲ್ ಅಲ್ಲಿ ಮುಟ್ಟಬೇಡ ಬಿಡು. ಹಂಗೆ ಕೊಡು. ಬರಲ್ಲ ಹಂಗೆ ನಿಂತ್ಕೊಳ್ಳಿ. ಇಲ್ಲಿ ಹಿಡಿಯ ಮೇಲೆ ಗನ ಒಂದು ಸ್ವಲ್ಪ ಬರ್ಡೇ ಹಬ್ಬದ ದಿನ ಬರ್ಡೇ ದಿನ ಎಲ್ಲರೂ ಬರ್ಡೇ ಕಟ್ಟಬೇಕಾದ್ರೆ ಹಿಂದೆ ಇಟ್ಕೊಂಡಿರ್ತಾರಲ್ಲ ಚೂರು ಏನು ಉಳಿರೋದು ಇಲ್ಲಿ ಅಮ್ಮ ಅದು ಕಾಣಿಸ್ತಿಲ್ಲ ಕಾಣಿಸ್ತು
ಕಚ್ಚಿ ಕಟ್ಟಿ ನಾನು ಕಟ್ತೀನಿ, ನಾನು ಯಾರಿಗೂ ಕಟ್ತೀನಿ. ಎಷ್ಟು ಸಾಕತ್ತ ಅದಕ್ಕೆ ಅದು ಖರ್ಚಿಪ್ ಅದು ಗೊಣ್ಣೆ ಬಂದ್ರು ಅಪ್ಪಂದು ಇಲ್ಲ ಇನ್ನೊಂದು ಆಯ್ತಾ? ಪೂಜೆ ಎಲ್ಲ ಮುಗಿಸ್ಕೊಂಡು ಹುತ್ತದ ಹತ್ರ ಅಲ್ಲೇ ಪಕ್ಕದಲ್ಲಿರೋ ಮುಕ್ತಿನಾಗಾಲಯ ದೇವಸ್ಥಾನದ ಹತ್ರ ಒಳಗೆ ಬಂದಿದ್ದೀವಿ. ಆಗ್ತಾನೆ ಪೂಜೆ ಮಹಾಮಂಗಳಾರತಿ ಎಲ್ಲ ಆಗ್ತಾಯಿತ್ತು. ಒಳಗೆ ಬಂದ್ವಿ. ಒಳಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಲೈನಲ್ಲೇ ನಿಂತ್ಕೊಂಡು ಪ್ರಸಾದ ತೊಗೊಂಡ್ವಿ. ಪೊಂಗಲು, ಸ್ವೀಟ್ ಪೊಂಗಲು ಮತ್ತು ಅನ್ನ ಸಾಂಬಾರು ಮಾಡಿದರು. ತುಂಬ ಚೆನ್ನಾಗಿತ್ತು. ಮತ್ತು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಒಬ್ಬಟ್ಟು ಮಾಡೋಕ್ಕೆ ಮಾಡ್ಕೊತಾ ಇದ್ದೀನಿ. ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಅನ್ನ ರಸಮ್ ಎಲ್ಲ ಮಾಡಿಟ್ಟಿದ್ದೆ ಮತ್ತು ಒಬ್ಬಟ್ಟಿಗೆಲ್ಲ ಹೂರ್ಣ ರೆಡಿ ಮಾಡಿಟ್ಟಿದ್ದೆ. ಕಣಕ ತಯಾರಿಸಿ ಇಟ್ಬಿಟ್ಟು ಹೋಗಿದ್ದೆ. ಅಂದರೆ ತುಂಬ ಟೈಮ್ ಆಗುತ್ತೆ, ಬಂದು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಈಗ ಬಂದ ತಕ್ಷಣ ಮಕ್ಕಳು ಒಬ್ಬಟ್ಟು ತಿನ್ನಬೇಕು ಅಂತ ಅಂದರು. ಹಾಗಾಗಿ ಒಬ್ಬಟ್ಟೆಲ್ಲ ತಟ್ಟಿ ಫಸ್ಟೇ ಬಂದ ತಕ್ಷಣವೇ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಒಬ್ಬಟ್ಟು ಮಾಡೋದು ತುಂಬ ಕಷ್ಟ. ಹಾಗಾಗಿ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಒಬ್ಬಟ್ಟಿಗೆಲ್ಲ ಒಬ್ಬಟ್ಟು ತಟ್ತಾಯಿದ್ದೀನಿ. ಮತ್ತು ಮನೆಯಿಂದ ಅಣ್ಣ ಎಲ್ಲ ಮಕ್ಕಳು ಎಲ್ಲರೂ ಬರ್ತಾಯಿದ್ರು. ಹಾಗಾಗಿ ಬೇಗ ಅಡುಗೆ ಮಾಡೋಣ ಅಂತ ಅಡುಗೆ ಎಲ್ಲ ಮುಗಿಸ್ದೆ. ಮಕ್ಕಳು ಮತ್ತು ನಾನು, ನಮ್ಮ ಚಿಕ್ಕಮ್ಮ ಎಲ್ಲರೂ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿದ್ವಿ. ಸಬ್ಬಕ್ಕಿ ಪಾಯಸ ಮತ್ತು ರಸಮ್ಮು, ಕಾಳುಗೊಜ್ಜು, ಒಬ್ಬಟ್ಟು, ಪಲಾವು, ಮತ್ತು ಬಜ್ಜಿ, ಅನ್ನ, ಕೋಸಂಬರಿ, ಹಪ್ಪಳ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿದ್ವಿ. ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಊಟಕ್ಕೆ ನನ್ನ ಮಗಳೇ ಬಡಿಸ್ತಾ ಇದ್ದಾಳೆ. ಮಮ್ಮಿ ನೀನೇ ಕೂತ್ಕೊ, ನಾನು ಬಡಿಸ್ತೀನಿ. ಅದಕ್ಕೆ ನಾನು ಕೂತ್ಕೊಂಡೆ. ನನ್ನ ಮಗಳೇ ಎಲ್ಲರೂ ಬಡಿಸ್ತಾ ಇದ್ದಾಳೆ. ಊಟ ಎಲ್ಲ ಮುಗಿಸ್ಕೊಂಡು ಈಗ ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿ ಬಳೆ ತೊಡಿಸ್ತಾಯಿದ್ರು. ನಮ್ಮ ಚಿಕ್ಕಮ್ಮನ ಕರ್ಕೊಬಂದಿದ್ದೆ.
ಬಳೆ ಹಾಕ್ಸೋಣ ಅಂತ. ಚೆನ್ನಾಗಿದ್ದು ಬಳೆಗಳೆಲ್ಲ ತುಂಬ ಚೆನ್ನಾಗಿದ್ದು. ಅವರು ಬಳೆ ಹಾಕ್ಸ್ಕೊಂಡ್ರು, ಮತ್ತು ನಾನು ಕೂಡ ಹಾಕ್ಸ್ಕೊಂಡೆ. ನಮ್ಮ ಅಣ್ಣ ಹಾಕ್ಸ್ಬಿಟ್ಟು ಹೋದರು. ನನಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಚಿಕ್ಕಮ್ಮನಿಗೆ ಮತ್ತು ನಮ್ಮ ಚಿಕ್ಕಮ್ಮನ ಮಗಳಿಗೆ, ಇವಳು ನನ್ನ ತಂಗಿನೂ ಕೂಡ ಕರೆಸಿದ್ದೆ. ಇವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಇವ್ರು ಇಂಗ್ಲಿಷ್ ಮಾತಾಡ್ರೆ ಇಂಗ್ಲಿಷಲ್ಲೇ ಮಾತಾಡೋದು. ಶಿಕ್ಷಾಪತ್ರಿ ನಾವು ಶಿಕ್ಷಾಪತ್ರಿ ಓದ್ತೀವಿ. ಆ ಶಿಕ್ಷಾಪತ್ರಿ ಒಂದು ಪಾರ್ಟು ಬನ್ರಿ ಊಟ ಕುತ್ಕೊಳ್ರಿ.